ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ರಂಜಿತಾ ರೇವಣ್ಣ. ನೆನೆ ನಡೆದಂತ ಅಹಮದಾಬಾದ್ನಲ್ಲಿ ಏನು ವಿಮಾನ ಪತನ ಆಯಿತು, ನಿಜಕ್ಕೂ ಕೂಡ ಬಹಳಷ್ಟು ದುಃಖವನ್ನ ತರುವಂಥದ್ದು. ಭಾರತೀಯ ಇತಿಹಾಸದ ಪುಟದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡಿರುವಂಥದ್ದು. ಯಾರು ಕೂಡ ಊಹೆಯನ್ನ ಮಾಡಿರಲಿಲ್ಲ ಇಂಥದ್ದೊಂದು ದಿನ ಬರುತ್ತೆ, ನಾವು ಇಷ್ಟು ಜನರನ್ನ ಕಳ್ಕೊಂತೀವಿ ಅಂತ. ಇನ್ನು ಅದರಲ್ಲಿ ಏನು ವಿಮಾನದಲ್ಲಿ ಪ್ರಯಾಣಿಸ್ತಿದ್ದಂಥ ಪ್ರಯಾಣಿಕರ ಕತೆ ಒಂದು ಕಡೆ ಆದರೆ, ಆ ಒಂದು ವಿಮಾನವನ್ನು ಚಲಾಯಿಸ್ತಿದ್ದಂಥ ಪೈಲಟ್ ಅವರ ಒಂದು ಕತೆ, ಅವನೂ ಕೂಡ ಬರಲಿಲ್ಲ. ಲಂಡನ್ ತಲುಪಿದ ಬಳಿಕ ಅವನ ಫೋನೂ ಕೂಡ ರಿಂಗಣಿಸಲಿಲ್ಲ. ಇನ್ನು ಮಗನ ಬರುವಿಕೆಯಲ್ಲಿದ್ದಂಥ ತಂದೆ ಇದೀಗ ಕಂಗಾಲಾಗಿದ್ದಾರೆ. ಮಗನನ್ನು ಕಳೆದುಕೊಂಡು ಕಣ್ಣೀರಿಡ್ತಾ ಇದ್ದಾರೆ. ಇದ್ದೊಬ್ಬ ಮಗ ಇದ್ದ, ಆದರೆ ಇವತ್ತು ಮಗ ಇಲ್ಲ. ಲಂಡನ್ಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದ, ಆದರೆ ಅವನ ಕಾಲೇ ಬರ್ತಿಲ್ಲ. ತಮ್ಮ ಮಗ ಕೆಲಸದಲ್ಲಿ ಬಿಡುವು ಮಾಡಿಕೊಂಡು ದೂರದ ಊರಿನಿಂದ ಮನೆಗೆ ಬರ್ತಾನೆ ಅಂದರೆ ಸಾಕು, ಹೆತ್ತವರಿಗೆ ಒಂದು ರೀತಿಯಾಗಿ ಎಲ್ಲಿಲ್ಲದ ಖುಷಿ, ಸಂತಸ. ನನ್ನ ಮಕ್ಕಳು ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ತಂದೆ ತಾಯಿಗಳಿಗೂ ಕೂಡ ಇರುತ್ತೆ. ನಮ್ಮ ಮಗ ಬಂದು ನಮ್ಮೊಂದಿಗೆ ಸಂತಸದ ಕ್ಷಣಗಳನ್ನು ಕಳೀತಾನೆ, ನಮ್ಮ ಜೊತೆ ನಗುತ್ತಾ ಮಾತನಾಡ್ತಾನೆ, ಇನ್ನು ಜೀವನದ ಸಂಧ್ಯಾಕಾಲದಲ್ಲಿ ನಮ್ಮನ್ನ ನೋಡ್ಕೊಳ್ತಾನೆ. ಈ ರೀತಿಯಾಗೆಲ್ಲ ಅಂದ್ಕೊಂಡಿದ್ದಂಥ ಪೈಲಟ್ ಸುಮಿತ್ ಸಬರ್ವಾಲ್ ಅವರ ತಂದೆಯ ಕನಸು ಈಗ ನುಚ್ಚು ನೂರಾಗಿದೆ. ಮಗನ ಬರುವಿಕೆಯಲ್ಲಿದ್ದಂಥ ತಂದೆಯ ಒಂದು ಆಸೆ ಬೂದಿಯಾಗಿರುವಂಥದ್ದು. ಇನ್ನು ಕೆಲವು ವರ್ಷಗಳ ಹಿಂದಷ್ಟೇ ತನ್ನ ಪತ್ನಿಯನ್ನ ಕಳೆದುಕೊಂಡಿದ್ದಂಥ ಸಬರ್ವಾಲ್ ಅವರ ತಂದೆ ಅನಾರೋಗ್ಯ ಪೀಡಿತರಾಗಿರ್ತಾರೆ, ಒಬ್ಬಂಟಿಯಾಗಿ ವಾಸಿಸ್ತಿರ್ತಾರೆ. ಆದರೆ ಪತ್ನಿಯನ್ನ ಕಳೆದುಕೊಂಡಂಥ ತಂದೆಗೆ ಮಗನೇ ಸರ್ವಸ್ವ ಆಗಿರ್ತಾನೆ. ಇನ್ಯಾರಿರ್ತಾರೆ? ಪತ್ನಿಯನ್ನ ಬಿಟ್ರೆ ಇದ್ದ ಒಬ್ಬ ಮಗ, ಅವನೇ ಎಲ್ಲ ಸರ್ವಸ್ವ ಆಗಿರ್ತಾನೆ. ಈ ರೀತಿಯ ಒಂದು ಪರಿಸ್ಥಿತಿ ಇದ್ದಾಗ ವಿಮಾನ ಹಾರಾಟವನ್ನು ನಿಲ್ಲಿಸಿ ತಂದೆಯನ್ನ ನೋಡ್ಕೊಳ್ಳೋದಾಗಿ ಮಗ ಸುಮಿತ್ ಕೂಡ ಹೇಳಿರ್ತಾರೆ. ನಾನು ಕೆಲಸವನ್ನ ಬಿಡ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ ಅನ್ನೋ ಒಂದು ಮಾತನ್ನ ಪೈಲಟ್ ಸುಮಿತ್ ಹೇಳಿರ್ತಾರೆ. ಇನ್ನು ಹೃದಯ ಸ್ಪರ್ಶಿಯಾಗಿ ಮಾತನಾಡಿದ್ದ ಮಗ ಸಂತಸವಾಗಿದ್ದ ತಂದೆ. ಅಲ್ಲದೆ ಹಿರಿ ಜೀವದ ಜೊತೆ ಕಳೆದ 3 ದಿನಗಳ ಹಿಂದಷ್ಟೇ ತಂದೆಗೆ ಕರೆ ಮಾಡಿರ್ತಾರೆ ಸುಮಿತ್ ಸಬರ್ವಾಲ್. ಒಂದು ರೀತಿಯಾಗಿ ಹೃದಯ ಸ್ಪರ್ಶಿಯಾಗಿ ಮಾತನಾಡಿರ್ತಾರೆ. ಮಗನ ಮಾತಿನಿಂದ ತಂದೆ ಕೂಡ ಸಂತಸಗೊಂಡಿರ್ತಾರೆ. ಎಲ್ಲ ಕರೆಕ್ಟಾಗಿದೆಯಲ್ಲ, ನನ್ನ ಮಗ ಖುಷಿಯಾಗಿ ಮಾತಾಡ್ತಾ ಇದ್ದಾನೆ, ಇನ್ನೇನು ಬಯಸ್ತಾರೆ ಎತ್ತವರು? ತಮ್ಮ ಮಕ್ಕಳು ಖುಷಿಯಾಗಿರಬೇಕು, ಖುಷಿಯಾಗಿ ಮಾತನಾಡಬೇಕು ಅಂತ. ಅದಾಗಿರುತ್ತೆ. ಆದರೆ ಅಲ್ಲದೆ ವಿಮಾನವು ಲಂಡನ್ಗೆ ಹಾರುವ ಮೊದಲೇ ತಂದೆಗೆ ಮತ್ತೊಮ್ಮೆ ಕರೆಯನ್ನ ಮಾಡಿರ್ತಾರೆ ಸುಮಿತ್. ನಾನು ಲಂಡನ್ ತಲುಪಿದ ಬಳಿಕ ನಿಮಗೆ ಕರೆ ಮಾಡ್ತೇನೆ ಅಂತ ಕೂಡ ಹೇಳಿರ್ತಾರೆ. ಆದರೆ ಕರೆ ಮಾಡ್ತೀನಿ ಅಂತ ಹೇಳಿದವನೇ ಫೋನ್ ಕಟ್ ಮಾಡಿದವನೇ 242 ಜನರನ್ನ ಹೊತ್ತು ದುರಂತದ ಪ್ರಯಾಣವನ್ನು ಆರಂಭಿಸಿಯೇ ಬಿಟ್ಟಿದ್ದ ಪೈಲಟ್ ಸುಮಿತ್ ಸಬರ್ವಾಲ್ ಎನ್ನುವುದು ನಿಜಕ್ಕೂ ಕೂಡ ಅರಗಿಸಿಕೊಳ್ಳಲಾಗದ ನೋವಿನ ಸಂಗತಿಯಾಗಿದೆ. ಎಂಥವ್ರಿಗೂ ಕೂಡ ಕಣ್ಣಲ್ಲಿ ನೀರು ಬರ್ಸುತ್ತೆ. ಇನ್ನು ಅಹಮದಾಬಾದ್ನ ಮೇಘನಿ ನಗರದ ಬಳಿ ಇದೇ ಸುಮಿತ್ ಸಬರ್ವಾಲ್ ಚಾಲನೆ ಮಾಡ್ತಿದ್ದಂಥ ಏರ್ ಇಂಡಿಯಾ AI-171 ಬೋಯಿಂಗ್ ಟೇಕ್ ಆಫ್ ಆದ ಬಳಿಕ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡು ಸುಮಿತ್ ಸೇರಿದಂತೆ ಒಟ್ಟು 241 ಜನರು ಸಾವಿನ ಮನೆಯನ್ನ ಸೇರ್ತಾರೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಈ ರೀತಿಯಾಗಿ ಒಂದು ದಿನ ಬರುತ್ತೆ, ಈ ರೀತಿ ಒಂದು ಕರಾಳ ದಿನ ಬರುತ್ತೆ, ಇಷ್ಟು ಜನರನ್ನು ನಾವು ಕಳ್ಕೊತೀವಿ ಅಂತ. ಈ ಮೂಲಕ ಅದೆಷ್ಟೋ ಜನರು ತಮ್ಮ ಕನಸು, ನಿರೀಕ್ಷೆ, ಖುಷಿ, ಭರವಸೆಯನ್ನು ಹೊತ್ಕೊಂಡು ದೂರದ ಲಂಡನ್ಗೆ ಪ್ರಯಾಣಿಸುವ ಮಾರ್ಗ ಮಧ್ಯದಲ್ಲಿಯೇ ಈ ರೀತಿಯಾಗಿ ದಾರುಣ ಅಂತ್ಯ ಕಂಡಿದ್ದಾರೆ. ಅತ್ತ ಮಗನೂ ಇಲ್ಲ, ಮಗನ ಫೋನು ಕೂಡ ಬರಲಿಲ್ಲ. ಕೆತ್ತ ಕರಳಿಗೆ ಹೇಗಾಗಿರಬೇಕು? ಈ ಕಡೆ ಮಗನೂ ಬರ್ತಿಲ್ಲ, ಮಗನ ಫೋನೂ ಬರ್ತಿಲ್ಲ. ಇನ್ನು ಪ್ರಮುಖವಾಗಿ ಮಗ ಬರ್ತಾನೆ, ನನ್ನನ್ನು ನೋಡ್ಕೊಳ್ತಾನೆ, ನನ್ನೊಂದಿಗೆ ಮಾತನಾಡ್ತಾನೆ. ಈ ರೀತಿಯಾಗೆಲ್ಲ ಅಗಾಧವಾದ ನಂಬಿಕೆಯಲ್ಲಿದ್ದ ಹಿರಿ ಜೀವಕ್ಕೆ ಮಗನ ಸಾವಿನ ಸುದ್ದಿ ಒಂದು ರೀತಿಯಾಗಿ ಬರಸಿಡಿಲಿನಂತೆ ಬಂದಪ್ಪಳಿಸಿದೆ. ಇದೊಬ್ಬ ಮಗನನ್ನ ಕಳೆದುಕೊಂಡು ಇದೀಗ ಸುಮಿತ್ ತಂದೆ ಕಂಗಾಲಾಗಿ ಹೋಗಿದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಇನ್ಯಾರು ನನ್ನ ಜೊತೆ ಇರ್ತಾರೆ? ಒಬ್ಬಂಟಿ ಆಗ್ಬಿಟ್ಟಿದ್ದೀನಿ ಅಂತಿದ್ದಾರೆ. ಲಂಡನ್ಗೆ ತಲುಪಿದ ನಂತರ ಕರೆ ಮಾಡುವುದಾಗಿ ಹೇಳಿದ್ದ ಮಗನ ಫೋನ್ ರಿಂಗಣಿಸುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದಂಥ ತಂದೆಗೆ ಕೊನೆಗೂ ಮಗ ಸುಮಿತ್ ಕರೆ ಮಾಡಲಿಲ್ಲ. ಬದಲಿಗೆ 241 ಅಮೂಲ್ಯ ಜೀವಗಳ ಹೊಣೆ ಹೊತ್ತು
ವಿಮಾನವನ್ನು ಚಲಾಯಿಸ್ತಿದ್ದವ ಅದೇ ವಿಮಾನದ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗ್ತಾರೆ. ಇತ್ತ ಮಗನು ಫೋನ್ ಕೂಡ ಬರೋದಿಲ್ಲ, ಚಿನ್ನದಂಥ ಮಗನೂ ಬರಲಿಲ್ಲ ಎಂಬ ಕೊರಗಿನಲ್ಲಿಯೇ ಆ ಹಿರಿ ಜೀವ ಕಾಲ ಕಳೆಯುವಂತಾಗಿದ್ದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ಕಾಲದ ಎದುರು ಕೈ ಹಿಡಿಯಲಿಲ್ಲ ಪೈಲಟ್ ಅನುಭವ. ಎಷ್ಟೇ ಒಂದು ಪೈಲಟ್ ಅನುಭವ ಆಗಿದ್ರೂ ಕೂಡ ನಿನ್ನೆ ಕಾಲದ ಎದುರು ಅಥವಾ ವಿಧಿಯ ಎದುರು ಯಾವುದೂ ಕೂಡ ಕೈ ಹಿಡಿಲಿಲ್ಲ. ಇನ್ನು ಬಹುಮುಖ್ಯವಾಗಿ ದುರ್ಮರಣಕ್ಕೀಡಾದಂಥ ಪೈಲಟ್ ಸುಮಿತ್ ಸಬರ್ವಾಲ್ ಅವರು ಅತ್ಯಂತ ಅನುಭವಿ ಪೈಲಟ್ ಆಗಿದ್ರು. 8,000ಕ್ಕೂ ಅಧಿಕ ಗಂಟೆಗಳ ಹಾರಾಟದ ಅನುಭವವನ್ನು ಕೂಡ ಹೊಂದಿದ್ರು. ಅಲ್ಲದೆ ಲೈನ್ ಕ್ಯಾಪ್ಟನ್ ಕೂಡ ಆಗಿದ್ರು. ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಇದ್ದಂಥ ಸುಮಿತ್ ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಅವರು ವಿಮಾನಗಳ ಸುರಕ್ಷಿತ ಪರಿಶೀಲನೆಯಲ್ಲಿ ಖುದ್ದಾಗಿ ಭಾಗವಹಿಸ್ತಾ ಇದ್ರು. ಇಷ್ಟೆಲ್ಲ ಪರಿಣಿತಿ ಅನುಭವ ಎಲ್ಲ ಇದ್ರೂ ಕೂಡ ಪರಿಸ್ಥಿತಿಯ ಮುಂದೆ ಕಾಲದ ಎದುರು ಯಾರೇ ಆದರೂ ಏನೂ ನಡೆಯೋದಿಲ್ಲ ಎನ್ನುವುದಕ್ಕೆ ಈಗ ನೆನ್ನೆ ನಡೆದಂಥ 241 ಜನ ಪ್ರಯಾಣಿಕರನ್ನ ಬಲಿ ಪಡೆದ ಈ ವಿಮಾನ ದುರಂತವೇ ಸಾಕ್ಷಿಯಾಗಿದೆ.